ಎಲ್ಲರಿಗೂ ನಮಸ್ಕಾರ. ನಮ್ಮ ಸನಾತನ ಧರ್ಮದಲ್ಲಿ ವೇದಗಳಿಗೆ ಅತ್ಯಂತ ಮಹತ್ವವಿದೆ. ವೇದಗಳ ಆಳವಾದ ಜ್ಞಾನವನ್ನು ಸರಳವಾಗಿ ವಿವರಿಸುವ ಜ್ಞಾನ ಭಂಡಾರವೇ ಉಪನಿಷತ್ತುಗಳು. ನಮ್ಮ 4 ವೇದಗಳಲ್ಲಿ ಅಥರ್ವ ವೇದಕ್ಕೆ ಸಂಬಂಧಿಸಿದ ಅತ್ಯಂತ ಚಿಕ್ಕದಾದ ಮತ್ತು ಆಳವಾದ ಜ್ಞಾನವನ್ನು ಹೊಂದಿರುವ ಒಂದು ಅದ್ಭುತ ಉಪನಿಷತ್ ಮಾಂಡೂಕ್ಯ ಉಪನಿಷತ್. ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಇದರ ವಿಶೇಷತೆ ಏನೆಂದರೆ ಇದು ಕೇವಲ 12 ಮಂತ್ರಗಳನ್ನು ಹೊಂದಿರುವ ಅತ್ಯಂತ ಚಿಕ್ಕ ಉಪನಿಷತ್. ಆದರೆ ಈ 12 ಮಂತ್ರಗಳಲ್ಲೇ ಆತ್ಮ, ಬ್ರಹ್ಮ, ಓಂಕಾರ ಮತ್ತು ನಮ್ಮ ಚೈತನ್ಯದ ರಹಸ್ಯವನ್ನು ಅತ್ಯಂತ ಆಳವಾಗಿ ವಿವರಿಸಲಾಗಿದೆ. ಮಾಂಡೂಕ್ಯ ಉಪನಿಷತ್ತಿನ ಕೇಂದ್ರ ಬಿಂದು ಓಂ. ನಾವು ಪ್ರತಿದಿನ ಪೂಜೆ, ಜಪ ಮತ್ತು ಧ್ಯಾನದಲ್ಲಿ ಓಂ ಎಂಬ ಪ್ರಣವ ಮಂತ್ರವನ್ನು ಉಚ್ಚರಿಸುತ್ತೇವೆ. ಆದರೆ ಓಂ ಕೇವಲ ಒಂದು ಶಬ್ದವಲ್ಲ. ಮಾಂಡೂಕ್ಯ ಉಪನಿಷತ್ ಹೇಳುವಂತೆ ಓಂನಲ್ಲಿ ಸಂಪೂರ್ಣ ಅಸ್ತಿತ್ವದ ತತ್ವ ಅಡಗಿದೆ. ನಮ್ಮ ಅನುಭವದ 3 ಸಾಮಾನ್ಯ ಸ್ಥಿತಿಗಳನ್ನು ಓಂನ 3 ಮಾತ್ರೆಗಳು ಅಥವಾ ಸ್ಥಿತಿಗಳು ಪ್ರತಿನಿಧಿಸುತ್ತವೆ. ಓಂ ಅಕಾರ, ಉಕಾರ, ಮಕಾರ. ಅಕಾರ ಎಂದರೆ ಜಾಗೃತ ಸ್ಥಿತಿ. ನಾವು ಎಚ್ಚರವಾಗಿರುವಾಗ ನಮ್ಮ ಸುತ್ತಲಿನ ಜಗತ್ತನ್ನು ನೋಡುತ್ತೇವೆ, ಕೇಳುತ್ತೇವೆ ಮತ್ತು ಅನುಭವಿಸುತ್ತೇವೆ. ಇದು ಜಾಗೃತ ಸ್ಥಿತಿ. ಊ ಸ್ವಪ್ನ ಸ್ಥಿತಿ. ನಾವು ನಿದ್ರೆಯಲ್ಲಿರುವಾಗ ನಮ್ಮ ಮನಸ್ಸಿನೊಳಗೆ ಒಂದು ಪ್ರಪಂಚವೇ ಸೃಷ್ಟಿಯಾಗುತ್ತದೆ. ನಾವು ಕನಸುಗಳನ್ನು ಕಾಣುತ್ತೇವೆ. ಇದು ಸ್ವಪ್ನ ಸ್ಥಿತಿ. ಮಕಾರ ಸುಷುಪ್ತಿ ಸ್ಥಿತಿ. ನಾವು ಗಾಢ ನಿದ್ರೆಯಲ್ಲಿರುವಾಗ ಯಾವುದೇ ಕನಸಿನ ಅನುಭವವೂ ಇರುವುದಿಲ್ಲ. ಮನಸ್ಸು ತನ್ನ ಚಟುವಟಿಕೆಗಳನ್ನು ನಿಲ್ಲಿಸಿದಂತಿರುತ್ತದೆ. ಇದನ್ನು ಸುಷುಪ್ತಿ ಎಂದು ಕರೆಯುತ್ತಾರೆ. ಆದರೆ ಓಂನ ಈ 3 ಮಾತ್ರೆಗಳ ನಂತರ ಬರುವ ಮೌನ ಕೂಡ ಬಹಳ ಮಹತ್ವದ್ದಾಗಿದೆ. ಆ ಮೌನವೇ ತುರೀಯ ಸ್ಥಿತಿ. ತುರೀಯ ಎಂದರೆ 4ನೆಯದು. ಆದರೆ ಇದು ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿಯಂತೆ ಸಾಮಾನ್ಯ ಸ್ಥಿತಿಯಲ್ಲ. ಇದು ಈ 3ಕ್ಕೂ ಸಾಕ್ಷಿಯಾಗಿರುವ ಶುದ್ಧ ಚೈತನ್ಯ. ನಾವು ಎಚ್ಚರವಾಗಿದ್ದೇವೆ ಎಂಬುದನ್ನು ತಿಳಿಯುವವರು ಯಾರು? ನಾವು ಕನಸು ಕಾಣುತ್ತಿದ್ದೇವೆ ಎಂಬುದನ್ನು ಅನುಭವಿಸುವವರು ಯಾರು? ನಾವು ಗಾಢ ನಿದ್ರೆಯಿಂದ ಎದ್ದು ನಾನು ಚೆನ್ನಾಗಿ ನಿದ್ರೆ ಮಾಡಿದೆ ಎಂದು ಹೇಳುವವರು ಯಾರು? ಈ ಎಲ್ಲ ಅನುಭವಗಳ ಹಿಂದೆ ಇರುವ ಆ ಸಾಕ್ಷಿ ಚೈತನ್ಯವೇ ನಮ್ಮ ನಿಜವಾದ ಆತ್ಮಸ್ವರೂಪ. ಇದೇ ಮಾಂಡೂಕ್ಯ ಉಪನಿಷತ್ ನಮಗೆ ತಿಳಿಸುವ ಅತ್ಯಂತ ಆಳವಾದ ರಹಸ್ಯ. ಮಾಂಡೂಕ್ಯ ಉಪನಿಷತ್ತಿನ ಮಹತ್ವದ ಬೋಧನೆಯೆಂದರೆ ಆತ್ಮವೇ ಬ್ರಹ್ಮ. ನಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳುವುದು. ನಾವು ಕೇವಲ ಈ ದೇಹವಲ್ಲ. ನಮ್ಮ ಮನಸ್ಸು ಕೂಡ ಸಂಪೂರ್ಣ ಸ್ವರೂಪದ್ದಲ್ಲ. ಜಾಗೃತ ಸ್ಥಿತಿ ಬದಲಾಗುತ್ತದೆ, ಸ್ವಪ್ನ ಸ್ಥಿತಿ ಬದಲಾಗುತ್ತದೆ, ಸುಷುಪ್ತಿ ಬರುತ್ತದೆ ಮತ್ತು ಹೋಗುತ್ತದೆ. ಆದರೆ ಇವೆಲ್ಲವನ್ನು ಅನುಭವಿಸುವ ಸಾಕ್ಷಿ ಚೈತನ್ಯ ಮಾತ್ರ ಸದಾ ಇರುತ್ತದೆ. ಆ ಚೈತನ್ಯವೇ ಆತ್ಮ. ಈ ಆತ್ಮತತ್ವವನ್ನು ಅರಿತುಕೊಳ್ಳುವ ಮೂಲಕ ಪರಮ ಸತ್ಯವನ್ನು ಅರಿಯಬಹುದು ಎಂಬುದೇ ಮಾಂಡೂಕ್ಯ ಉಪನಿಷತ್ತಿನ ಆಧ್ಯಾತ್ಮಿಕ ಸಂದೇಶ. ನಮ್ಮ ಜೀವನದಲ್ಲಿ ನಾವು ಹೊರಗಿನ ಜಗತ್ತನ್ನು ಅರಿಯಲು ಸಾಕಷ್ಟು ಪ್ರಯತ್ನಿಸುತ್ತೇವೆ. ಆದರೆ ಮಾಂಡೂಕ್ಯ ಉಪನಿಷತ್ ನಮ್ಮನ್ನು ಹೊರಗಿನಿಂದ ಒಳಗಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ನೀನು ಯಾರು? ನಿನ್ನ ನಿಜವಾದ ಸ್ವರೂಪವೇನು? ನಿನ್ನ ದೇಹ ಮತ್ತು ಮನಸ್ಸಿನ ಆಚೆಗೆ ಇರುವ ಚೈತನ್ಯ ಯಾವುದು ಎಂಬ ಪ್ರಶ್ನೆಗಳನ್ನು ನಮ್ಮೊಳಗೆ ಮೂಡಿಸುತ್ತದೆ.
ಓಂನ ಧ್ಯಾನದ ಮೂಲಕ ನಮ್ಮ ಚೈತನ್ಯದ ಸ್ಥಿತಿಗಳನ್ನು ಗಮನಿಸುವ ಮೂಲಕ ನಮ್ಮೊಳಗಿನ ಸಾಕ್ಷಿ ಸ್ವರೂಪವನ್ನು ಅರಿಯುವ ಮಾರ್ಗವನ್ನು ಇದು ತೋರಿಸುತ್ತದೆ. ನಾವು ಜಾಗೃತ ಸ್ಥಿತಿಯಲ್ಲಿದ್ದರೂ, ಸ್ವಪ್ನ ಸ್ಥಿತಿಯಲ್ಲಿದ್ದರೂ, ಗಾಢ ನಿದ್ರೆಯಲ್ಲಿದ್ದರೂ ಈ ಎಲ್ಲ ಸ್ಥಿತಿಗಳಿಗೆ ಸಾಕ್ಷಿಯಾಗಿರುವ ಒಂದು ಪರಮ ಚೈತನ್ಯ ನಮ್ಮೊಳಗಿದೆ. ಆ ಚೈತನ್ಯವೇ ನಮ್ಮ ನಿಜವಾದ ಸ್ವರೂಪ. ಆದ್ದರಿಂದ ಮಾಂಡುಕ್ಯ ಉಪನಿಷತ್ ನಮಗೆ ಹೇಳುವುದು, ಹೊರಗಿನ ಜಗತ್ತನ್ನು ಹುಡುಕುವುದಕ್ಕಿಂತ ಮೊದಲು ನಿನ್ನೊಳಗಿನ ಆತ್ಮತತ್ವವನ್ನು ಅರಿತುಕೋ ಎಂದು ಹೇಳುತ್ತದೆ. ಓಂ ಎಂಬ ಪ್ರಣವನಾದದಲ್ಲಿ ಆರಂಭವೂ ಇದೆ, ಅಂತ್ಯವೂ ಇದೆ ಮತ್ತು ಅದರ ನಂತರದ ಮೌನದಲ್ಲಿ ಪರಮ ಸತ್ಯದ ಅನುಭವವಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.